ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸಲ್ಲಿ ನಾನು ನಿಮಗೆ ನಿಯರ್ ಟು ನಿಯರ್ ಬೈ ಇದರಲ್ಲಿ ಯಾವುದು ಕರೆಕ್ಟ್, ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನ ಪೂರ್ತಿ ಹೇಳ್ಕೊಡ್ತಾ ಇದ್ದೀನಿ. ಡೈಲಿ ಲೈಫ್ನಲ್ಲಿ ನೀವು ಯೂಸ್ ಮಾಡಬೇಕು. ಸೊ ವಿಡಿಯೋ ಎಂಡ್ವರೆಗೂ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ. ಸೊ ಫಸ್ಟ್ ನೋಡಿ, ಯಾವಾಗಲೂ ಕೂಡ ನಿಯರ್ ಮುಂದೆ ಒಂದು ಆಬ್ಜೆಕ್ಟ್ ಹಾಕಬೇಕು. ಯಾವುದರ ಹತ್ತಿರ ಅಂತ ಹೇಳ್ತಾ ಇದ್ದೀರಾ ಅದನ್ನು ಮೆನ್ಷನ್ ಮಾಡೋದಕ್ಕೆ. ಡೋಂಟ್ ಗೋ ನಿಯರ್ ದ್ಯಾಟ್. ನಿಯರ್ ದ್ಯಾಟ್ ಅಂದರೆ ಅದರ ಹತ್ತಿರ. ನಿಯರ್ ಅನ್ನೋದು ಇಲ್ಲೊಂದು ಪ್ರಿಪೊಸಿಷನ್. ಸೊ ಪ್ರಿಪೊಸಿಷನ್ ಮುಂದೆ ಒಂದು ಆಬ್ಜೆಕ್ಟ್ ಇರುತ್ತಲ್ವಾ, ಅದಕ್ಕೆ ಲಿಂಕ್ ಆಗಿ ಎಸ್ ನಿಯರ್ನ ಅಡ್ವರ್ಬ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು. ನಾನು ಆಮೇಲೆ ಹೇಳ್ತೀನಿ. ಇಲ್ಲಿ ನಿಯರ್ ಟು ದ್ಯಾಟ್ ಅಂತ ಹೇಳಬೇಕಾಗಿಲ್ಲ. ಮತ್ತೆ ಯಾವಾಗ ಹೇಳಬೇಕು ನೋಡ್ಕೊಂಡೋಗಿ ನಾನು ಹೇಳ್ತೀನಿ. ಡೋಂಟ್ ಕಮ್ ನಿಯರ್ ಮೀ, ನನ್ನ ಹತ್ರ ಬರಬೇಡ ಅಂತ ಹೇಳ್ತೀನಿ. ಐ ಆಮ್ ನಿಯರ್ ದ ಸ್ಟೇಷನ್ ಅಂತ ಹೇಳಿ. ನಾನು ಸ್ಟೇಷನ್ ಹತ್ರ ಇದ್ದೀನಿ ಅಂತ ನೀವು ಹೇಳಬೇಕಾದಾಗ ಐ ಆಮ್ ನಿಯರ್ ಟು ದ ಸ್ಟೇಷನ್ ಅಂತ ಹೇಳಬೇಡಿ, ಅನ್ನೆಸೆಸರಿ ಅದು. ಈಸ್ ಇಟ್ ನಿಯರ್ ಯುವರ್ ಹೌಸ್ ಅಂದರೆ ಏನಾದರೂ ಒಂದು ಲೊಕೇಶನ್ ಕೇಳ್ತಾ ಇರ್ತಾರೆ, ಏನಾದರೂ ಒಂದು ಬಿಲ್ಡಿಂಗ್, ಏನಾದರೂ ಒಂದು ನಿಮ್ಮ ಮನೆ ಹತ್ರ ಇದೆಯಾ, ಇಸ್ ಇಟ್ ನಿಯರ್ ಯುವರ್ ಹೌಸ್ ಅಂತ ಕೇಳಿ ಅಷ್ಟೇ, ನಿಯರ್ ಟು ಅಲ್ಲ. ಈಸ್ ಜರ್ಮನಿ ನಿಯರ್ ಇಟಲಿ ಅಂತ ಕೇಳ್ತಾ ಇದೆ, ಅಂದರೆ ಜರ್ಮನಿ ಇರೋದು ಇಟಲಿ ಹತ್ರನಾ. ಈಸ್ ಯುವರ್ ಬ್ರದರ್ ನಿಯರ್ ಯು ಅಂದರೆ ನಿನ್ನ ಬ್ರದರ್ ನಿನ್ನ ಹತ್ರ ನಿಂತಿದ್ದಾನ, ಅಲ್ಲಿದಾನ ಅಂತ ಕೇಳ್ತಾ ಇದೀವಿ. ದೆ ಲಿವ್ ನಿಯರ್ ದ ಪಾರ್ಕ್ ಅಂದರೆ ಅವರಿರೋದು ಪಾರ್ಕ್ ಹತ್ರ. ಸೊ ನೋಡಿ, ನಿಯರ್ ಟು ಅಲ್ಲ. ಡೋಂಟ್ ಗೋ ನಿಯರ್ ದ ಎಡ್ಜ್, ಇಟ್ ಇಸ್ಂಟ್ ಸೇಫ್. ಐ ವಾಂಟ್ ಅ ಹೌಸ್ ಎನಿವೇರ್ ನಿಯರ್ ಯುವರ್ಸ್. ಐ ವಾಂಟ್ ಅ ಹೌಸ್, ನಂಗೊಂದು ಮನೆ ಬೇಕು. ಎನಿವೇರ್ ನಿಯರ್ ಯುವರ್ಸ್ ಅಂದರೆ ನಿಮ್ಮ ಮನೆ ಹತ್ರ ಎಲ್ಲಾದರೂ ಸರಿ. ನಿಯರ್ ಯುವರ್ಸ್ ಅಂದ್ರೆ ಏನು, ನಿಯರ್ ಯುವರ್ ಹೌಸ್, ರೈಟ್. ದೆ ಕಾಂಟ್ ಸೆಲ್ ದೀಸ್ ಥಿಂಗ್ಸ್ ಎನಿವೇರ್ ನಿಯರ್ ಅ ಸ್ಕೂಲ್ ಅಂದರೆ ಸ್ಕೂಲ್ನ ಹತ್ರ ಎಲ್ಲೂ ಮಾರೋ ಹಾಗಿಲ್ಲ. ಎನಿವೇರ್ ನಿಯರ್ ಸಮಥಿಂಗ್ ಅಂದ್ರೆ ಅರ್ಥ ಎಲ್ಲಾದರೂ ಸರಿ ಅದರ ಹತ್ತಿರದಲ್ಲೇ. ಆ್ಯಂಡ್ ನೀವು ಮಾಡೋ ಮಿಸ್ಟೇಕ್ ಏನಂದರೆ ನಿಯರ್ ಟು ದ್ಯಾಟ್, ನಿಯರ್ ಟು ದ ಸ್ಟೇಷನ್, ನಿಯರ್ ಟು ಯುವರ್ ಹೌಸ್, ನಿಯರ್ ಟು ದ ಪಾರ್ಕ್, ನಿಯರ್ ಟು ದ ಸ್ಕೂಲ್ ಈ ಥರ ಹೇಳ್ತೀವಿ. ನೋ, ಬೇಕಾಗಿಲ್ಲ. ನಿಯರ್ ಅನ್ನೋದು ಟೂನ ಎಕ್ಸ್ಪ್ರೆಸ್ ಮಾಡ್ತಾ ಇದೆ, ಹಾಕೋದಿಲ್ಲ. ಬಟ್ ಎಲ್ಲಿ ಹಾಕ್ತೀವಿ ನಿಯರ್ ಟು? ನಾನ್ ಫಿಸಿಕಲ್ ಡಿಸ್ಟೆನ್ಸ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಅಂದರೆ ಏನರ್ಥ ಇಲ್ಲಿ ನೋಡಿ, ಹಿ ಈಸ್ ವೆರಿ ನಿಯರ್ ಟು ಮೈ ಹಾರ್ಟ್ ಅಂತ ನೀವು ಹೇಳ್ಬೋದು. ಅಂದರೆ ನೀವು ಅವ್ರನ್ನ ತುಂಬ ಇಷ್ಟಪಡ್ತಾ ಇದ್ರೆ, ನೀವು ಅವ್ರನ್ನ ತುಂಬ ಲವ್ ಮಾಡ್ತಾ ಇದ್ರೆ, ಹಿ ಈಸ್ ವೆರಿ ನಿಯರ್ ಟು ಮೈ ಹಾರ್ಟ್ ಇಲ್ಲಿ ಈ ಥರ ಹೇಳ್ಬೋದು. ನೋಡಿ, ಇದೇನು ಫಿಸಿಕಲ್ ಡಿಸ್ಟೆನ್ಸ್ ಅಲ್ಲ, ನಾವು ಜಾಗಗಳ ಬಗ್ಗೆ ಮಾತಾಡ್ತಿಲ್ಲ. ಹಿ ಆಲ್ಮೋಸ್ಟ್ ಫೆಲ್ಟ್ ನಿಯರ್ ಟು ಡೆತ್ ಅಂದರೆ ಆ ಇನ್ಸಿಡೆಂಟ್ ನಡೀತು, ಆಕ್ಸಿಡೆಂಟ್ನಲ್ಲಿ ಆಲ್ಮೋಸ್ಟ್ ಅವನು ಡೆತ್ಗೆ ಹತ್ತಿರ ಆಗೋಗಿದ್ದ, ಅದನ್ನು ಹೇಳ್ತಾ ಇದ್ದೆ. ಹಿ ಆಲ್ಮೋಸ್ಟ್ ಫೆಲ್ಟ್ ನಿಯರ್ ಟು ಡೆತ್. ಶಿ ವಾಸ್ ನಿಯರ್ ಟು ಟಿಯರ್ಸ್. ಟಿಯರ್ಸ್ ಅಂದರೆ ಏನು, ಕಣ್ಣೀರು, ಅಳೋದು. ಅಂದರೆ ಅವಳು ಆಲ್ಮೋಸ್ಟ್ ಅಳೋದಕ್ಕೆ ಬಂದ್ಬಿಟ್ಟಿದ್ಲು, ಅವಳಿಗೆ ಅಷ್ಟು ದುಃಖ ಆಗಿತ್ತು. ಶಿ ವಾಸ್ ನಿಯರ್ ಟು ಟಿಯರ್ಸ್ ಅಂದರೆ ಹತ್ತಿಲ್ಲ, ಬಟ್ ನಿಯರ್ ಟು ಟಿಯರ್ಸ್ ಅಂತಾರೆ. ಸೊ ಎಲ್ಲ ಕಡೆ ನೋಡಿರಲ್ಲ. ಸೊ ನಿಯರ್ ಇದೆ, ಬಟ್ ಡಿಸ್ಟೆನ್ಸ್ ಬಗ್ಗೆ ಏನು ಮಾತಾಡ್ತಿಲ್ಲ ನಾವಿಲ್ಲಿ. ಆ್ಯಂಡ್ ನಿಯರ್ನ ಇನ್ನೊಂದು ಯೂಸ್ ಏನಂದರೆ ಆ್ಯಸ್ ಅನ್ ಅಡ್ವರ್ಬ್ ಆಗಿ ಯೂಸ್ ಮಾಡ್ಕೊಳ್ಳೋದು. ಸೊ ನಿಮ್ಗೆ ಗೊತ್ತಿದೆಲ್ಲ, ಅಡ್ವರ್ಬ್ ಆಗಿ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಎಂಡಲ್ಲಿರುತ್ತೆ. ಆ್ಯಂಡ್ ಇದ್ರ ಮುಂದೆ ಮತ್ತೆ ಯಾವ ವರ್ಡ್ ಬೇಕಾಗಿರಲ್ಲ. ಇಟ್ಸ್ ವೆರಿ ನಿಯರ್ ಅಂತ ನೀವು ಹೇಳ್ಬೋದು. ಏನಾದರೂ ಒಂದು ನೀವಿರೋ ಜಾಗಕ್ಕೆ ಹತ್ತಿರದಲ್ಲಿದ್ದರೆ ಅವ್ರಿಗೆ ಹೇಳಿ ಇಟ್ಸ್ ವೆರಿ ನಿಯರ್ ಅಂದರೆ ಯಾವ ಪ್ಲೇಸ್ಗೆ ನಿಯರ್, ನೀವೆಲ್ಲಿದ್ದೀರೋ ಆ ಪ್ಲೇಸ್ಗೆ ನಿಯರ್, ಅಥವಾ ಅವರೆಲ್ಲಿದ್ದಾರೋ ಆ ಪ್ಲೇಸ್ಗೆ ನಿಯರ್. ಡೋಂಟ್ ಗೋ ಟು ನಿಯರ್, ತುಂಬ ಹತ್ರ ಹೋಗಬೇಡ. ಕೇಳಿಸ್ಕೊಳ್ಳೋರಿಗೆ ಗೊತ್ತಿರುತ್ತೆ ಯಾವುದರ ನಿಯರ್ ಅಂತ. ನೋ ಥ್ಯಾಂಕ್ಸ್, ಮೈ ಹೌಸ್ ಇಸ್ ನಿಯರ್, ನಮ್ಮ ಮನೆ ಹತ್ರನೇ ಇದೆ. ಗೋ ಬ್ಯಾಕ್ ಅ ಲಿಟಲ್, ಯು ಆರ್ ಟೂ ನಿಯರ್, ನೀನು ತುಂಬ ಹತ್ರ ಬಂದ್ಬಿಟ್ಟಿದ್ಯಾ. ಇಟ್ ಬೈಟ್ಸ್ ಎನಿ ಒನ್ ಹೂ ಕಮ್ಸ್ ನಿಯರ್ ಅಂದರೆ ಡಾಗ್ ಬಗ್ಗೆ ಮಾತಾಡ್ತಿದ್ದೀವಿ, ಅದ್ರ ಹತ್ರ ಯಾರೇ ಬಂದರೂ ಇಟ್ ಬೈಟ್ಸ್. ಇಟ್ ಬೈಟ್ಸ್ ಎನಿ ಒನ್ ಹೂ ಕಮ್ಸ್ ನಿಯರ್. ನಿಯರ್ ಮುಂದೆ ಮತ್ತೊಂದು ಆಬ್ಜೆಕ್ಟ್ ಇಲ್ಲಿ ಬರ್ತಾ ಇಲ್ಲ, ಬೇಕಾಗಿಲ್ಲ, ಯಾಕೆಂದರೆ ಗೊತ್ತಿದೆ ಅದು. ರಿಪೋರ್ಟ್ಸ್ ಇಂಡಿಕೇಟ್ಸ್ ದಟ್ ಅ ಸ್ಟಾರ್ಮ್ ಇಸ್ ನಿಯರ್ ಅಂದರೆ ವೆದರ್ ರಿಪೋರ್ಟ್ ಹೇಳ್ತಾ ಇದೆ ಬಿರುಗಾಳಿ ಬರ್ತಾ ಇದೆ, ಇಟ್ಸ್ ನಿಯರ್, ರೈಟ್. An accident occurred somewhere near. ಇಲ್ಲೆಲ್ಲೋ ಹತ್ರ. An accident occurred. I'm terribly busy because the deadline is near. ಡೆಡ್ಲೈನ್ ಹತ್ರ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. Is there any ATM near here? ನಿಯರ್ ಹಿಯರ್ ಅಂತ ಕೇಳ್ಬೋದು. ಅಂದರೆ ನೀವಿರೋ ಕಡೆ ಎಲ್ಲಾದ್ರೂ ಹತ್ತಿರದಲ್ಲಿ ATM ಇದೆಯಾ, ಅವಾಗ ಹೇಳ್ಬೋದು ಎಸ್ ಇಟ್ಸ್ ವೆರಿ ನಿಯರ್, ಯು ಕ್ಯಾನ್ ವಾಕ್ ದೇರ್, ರೈಟ್, ತುಂಬ ಹತ್ರನೇ ಇದೆ. ಸೊ ಗೊತ್ತಾಯ್ತಲ್ಲ, ಇಲ್ಲಿ ಇದು ಅಡ್ವರ್ಬ್. ಆ್ಯಂಡ್ ಇಲ್ಲಿ ನಿಯರ್ ಮುಂದೆ ಒಂದು ಆಬ್ಜೆಕ್ಟ್ ಹಾಕಿದ್ದೀವಿ, ಒಂದು ನೌನ್ ಹಾಕಿದ್ದೀವಿ, ಅಂದರೆ ಅರ್ಥ ಅದರ ಹತ್ರ. ಸೊ ಇಲ್ಲಿ ಇದನ್ನು ಪ್ರಿಪೋಸಿಷನ್ ಅಂತ ಕರಿತೀವಿ. ಆ್ಯಂಡ್ ನಿಯರ್ ಬೈ ಈ ಥರ ವರ್ಡ್ ಕೂಡ ಇದೆ, ಆ್ಯಂಡ್ ಇದು ಕೂಡ ಒಂದು ಅಡ್ವರ್ಬ್. ದೇರ್ ವಾಸ್ ಅ ಹೋಟೆಲ್ ನಿಯರ್ ಬೈ. ನೋಡಿ, ಇದ್ರ ಮುಂದೆ ಮತ್ತೇನು ಬೇಕಾಗಿಲ್ಲ, ಅಂದರೆ ಹತ್ರ ಹತ್ತಿರದಲ್ಲೇ ಒಂದು ಹೋಟೆಲ್ ಇತ್ತು ಅಂತ ಹೇಳ್ತಾ ಇದ್ದೀವಿ. ನಿಯರ್ ಬೈ ಮುಂದೆನೂ ನೀವೇನು ಹಾಕಬಾರ್ದು, ಹಾಕಿದರೆ ರಾಂಗ್ ಆಗುತ್ತೆ, ತುಂಬ ದೊಡ್ಡ ಮಿಸ್ಟೇಕ್ ಅದು. ದೇರ್ ವಾಸ್ ಅ ಹೋಟೆಲ್ ನಿಯರ್ ಬೈ ಅಷ್ಟೇ ಹೇಳಿ. ಹತ್ತಿರದಲ್ಲಿ ಒಂದು ಹೋಟೆಲ್ ಇತ್ತು, ನಾವು ಅಲ್ಲಿಗೆ ಹೋಗಿದ್ವಿ. ಯಾವುದ್ರ ಹತ್ರ? ನಾವೆಲ್ಲಿದ್ವೋ ಅಲ್ಲಿ, ನಾವಿರೋ ಕಡೆ. ಆ್ಯನ್ ಆಕ್ಸಿಡೆಂಟ್ ಅಕರ್ಡ್ ನಿಯರ್ ಬೈ. ಹಾಂ, ಇಲ್ಲಿ ನಿಯರು ಕೂಡ ಹಾಕ್ಬೋದು, ಎಸ್, ಓಕೆ. ಬಟ್ ಸ್ವಲ್ಪ ಡಿಫರೆನ್ಸ್ ಇದೆ, ಹೇಳ್ತೀನಿ ಆಮೇಲೆ. ಅಂದರೆ ಹತ್ತಿರದಲ್ಲೇ ಒಂದು ಆಕ್ಸಿಡೆಂಟ್ ಆಗಿತ್ತು. ಲುಕ್ ಇಫ್ ದರ್ ಇಸ್ ಎನಿ ಕೆಫೆ ನಿಯರ್ ಬೈ.
ಎಲ್ಲಾದರೂ ಒಂದು ಹತ್ರ ಕೆಫೆ ಇದೆಯಾ ನೋಡು. ಅಂದರೆ ನೀವು ಎಲ್ಲಿರ್ತಿರೋ ಅದರ ಹತ್ರ. ಸೊ ನಿಯರ್ ಬೈ ಮುಂದೆ ಮತ್ತೇನೋ ಆಬ್ಜೆಕ್ಟ್ ಬೇಕಾಗಿಲ್ಲ. ದೇರ್ ವಾಸ್ ಅ ಪೊಲೀಸ್ ಮ್ಯಾನ್ ಸ್ಟ್ಯಾಂಡಿಂಗ್ ನಿಯರ್ ಬೈ. ಹತ್ರದಲ್ಲೇ ಒಬ್ಬ ಪೊಲೀಸ್ ನಿಂತಿದ್ದ. ವಿ ಇನ್ಫಾರ್ಮ್ಡ್ ಆಲ್ ದ ಪೀಪಲ್ ಹು ಲಿವ್ ನಿಯರ್ ಬೈ. ಹತ್ತಿರದಲ್ಲಿ ವಾಸಿಸುವ ಎಲ್ಲರಿಗೂ ನಾವು ಹೇಳ್ಬಿಟ್ಟಿದ್ವಿ, ಇನ್ಫಾರ್ಮ್ ಮಾಡಿಬಿಟ್ಟಿದ್ವಿ, ರೈಟ್? ಸೊ ನಿಯರ್ ಬೈ ಕೂಡ ಅಡ್ವರ್ಬ್ ಆಗಿ ಯೂಸ್ ಆಗ್ತದೆ, ಅಂದರೆ ಅದ್ರ ಮುಂದೆ ಏನೂ ಹಾಕಬೇಕಾಗಿಲ್ಲ. ಆ್ಯಂಡ್ ಇಲ್ಲಿ ನಿಯರ್ ಕೂಡ ಹಾಕ್ಬೋದಲ್ಲ. ಸೊ ಆಬ್ಜೆಕ್ಟ್ ಹಾಕದೇ ಇದ್ದಾಗ ನಿಯರ್ಗಿಂತ ನಿಯರ್ ಬೈ ಹಾಕೋದೇ ತುಂಬ ಕಾಮನ್, ರೈಟ್? ಅವ್ರಿಗೆ ಗೊತ್ತಿರುತ್ತೆ ಎಲ್ಲಿ ಅಂತ. ಸೊ ನಿಯರ್ ಬೈ ಹಾಕಿ ಎಂಡ್ ಮಾಡಿಬಿಡ್ಬೋದು. ನಿಯರ್ ಫಿಸಿಕಲ್ ಡಿಸ್ಟೆನ್ಸ್ನಲ್ಲಿ ಹತ್ರ ಅಂತ ಹೇಳೋದಕ್ಕೂ ಯೂಸ್ ಮಾಡ್ತೀವಿ. ಅಂದರೆ ಡೋಂಟ್ ಗೋ ನಿಯರ್, ಕಮ್ ನಿಯರ್. ಆ್ಯಂಡ್ ಟೈಮ್ ಬಗ್ಗೆ ಮಾತಾಡೋವಾಗಲೂ ಯೂಸ್ ಮಾಡ್ತೀವಿ ನಿಯರ್. ಡೆಡ್ಲೈನ್ ಈಸ್ ನಿಯರ್, ನಿಯರ್ ದ ಎಂಡ್ ಆಫ್ ದ ಮಂತ್, ರೈಟ್? ಬಟ್ ನಿಯರ್ ಬೈ ಯೂಸ್ ಮಾಡಲ್ಲ. ನಿಯರ್ ಬೈ ಜಸ್ಟ್ ಹತ್ತಿರದಲ್ಲಿರೋ ಲೊಕೇಶನ್ ಅಂತ ಹೇಳೋದಕ್ಕೆ ಮಾತ್ರನೇ ಯೂಸ್ ಮಾಡ್ತೀವಿ, ರೈಟ್? ಆ್ಯಂಡ್ ಇನ್ನೊಂದು ನೋಡಿ, ಇಲ್ಲಿ ಡಿಫ್ರೆನ್ಸ್ ಹೇಳ್ತೀನಿ. ಇದನ್ನೇ ಅಡ್ಜೆಕ್ಟಿವ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು. ಈ ಥರ, ಹಿ ವಾಸ್ ಟೇಕನ್ ಟು ಅ ನಿಯರ್ ಬೈ ಹಾಸ್ಪಿಟಲ್. ನೋಡಿ ಇಲ್ಲಿ ನಿಯರ್ ಬೈ ಹಾಸ್ಪಿಟಲ್ ಅಂದರೆ ಅರ್ಥ ಹತ್ತಿರದ ಹಾಸ್ಪಿಟಲ್ಗೆ, ಅವನ್ನ ಹತ್ತಿರದ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು. ಎಂಥ ಹಾಸ್ಪಿಟಲ್? ನಿಯರ್ ಬೈ ಹಾಸ್ಪಿಟಲ್. ಇಲ್ಲೇನಾಗ್ತಿದೆ, ನಿಯರ್ ಬೈ ಅನ್ನೋದು ಅಡ್ಜೆಕ್ಟಿವ್ ಆಗಿ ವರ್ಕ್ ಆಗ್ತಿದೆ. ಬಟ್ ಇಲ್ಲಿ ನಿಯರ್ ಹಾಸ್ಪಿಟಲ್ ಅಂತ ಹೇಳಕ್ ಬರಲ್ಲ. ನೋಡಿ ಅದೇ ಡಿಫ್ರೆನ್ಸ್, ರೈಟ್? ವಿ ರಿಸೀವ್ಡ್ ಕಂಪ್ಲೇಂಟ್ಸ್ ಫ್ರಮ್ ನಿಯರ್ ಬೈ ರೆಸಿಡೆಂಟ್ಸ್. ಎಂಥ ರೆಸಿಡೆಂಟ್ಸ್ ಅವರು? ನಿಯರ್ ಬೈ ರೆಸಿಡೆಂಟ್ಸ್, ಅಂದರೆ ಹತ್ತಿರದಲ್ಲಿರುವಂತಹ ರೆಸಿಡೆಂಟ್ಸ್. ನೋಡಿ ಅಡ್ಜೆಕ್ಟಿವ್ ಆಗಿ ಯೂಸ್ ಮಾಡ್ತೀವಿ. ಹಿ ವಾಸ್ ವರ್ಕಿಂಗ್ ಇನ್ ಅ ನಿಯರ್ ಬೈ ಮೆಡಿಕಲ್ ಸ್ಟೋರ್, ಅಂದರೆ ಹತ್ತಿರದಲ್ಲೇ ಇರೋ ಒಂದು ಮೆಡಿಕಲ್ ಸ್ಟೋರ್, ರೈಟ್? ಸೊ ಈ ಮೂರು ಸೆಂಟೆನ್ಸ್ನಲ್ಲೂ ನಿಯರ್ ಹಾಕಿ ಹೇಳಕ್ಕೆ ಬರಲ್ಲ. ನಿಯರ್ ಹಾಸ್ಪಿಟಲ್, ನಿಯರ್ ಮೆಡಿಕಲ್ ಶಾಪ್ ಅಂದರೆ ಅಡ್ಜೆಕ್ಟಿವ್ ಆಗಿ ನಿಯರ್ನ ಯೂಸ್ ಮಾಡೋಕ್ಕಾಗಲ್ಲ, ನಿಯರ್ ಬೈನ ಯೂಸ್ ಮಾಡ್ಬೋದು. ಅದೇ ಡಿಫ್ರೆನ್ಸ್, ರೈಟ್? ಇಲ್ಲಿ ನೋಡಿ, ವೇರ್ ಡಸ್ ಯುವರ್ ಕಸಿನ್ ಲಿವ್ ಅಂತ ಕೇಳಿದ್ರೆ, ನಿಮ್ಮ ಕಸಿನ್ ಇರೋದು ಇಲ್ಲಿ ಅಂತ ಯಾರಾದರೂ ಕೇಳಿದ್ರೆ ನೀವು ಈ ಥರ ಹೇಳ್ಬೋದು, ಹಿ ಲಿವ್ಸ್ ನಿಯರ್ ಬೈ. ಅವನಿರೋದು ಹತ್ತಿರದಲ್ಲೇ, ಅಂದರೆ ಏನು ಮೀನಿಂಗ್? ನೀವಿರೋ ಕಡೆನೇ. ಆರ್ ಈ ಥರ ಹೇಳ್ಬೋದು, ಹಿ ಲಿವ್ಸ್ ನಿಯರ್ ದ ಸೆಂಟ್ರಲ್ ಬ್ಯಾಂಕ್. ನಿಯರ್ ಮುಂದೆ ಆಬ್ಜೆಕ್ಟ್ ಹಾಕ್ಬೋದು, ರೈಟ್? ಆರ್ ಈ ಥರನೂ ಹೇಳ್ಬೋದು, ಹಿ ಲಿವ್ಸ್ ಸಮ್ವೇರ್ ನಿಯರ್. ಅವನಿರೋದು ಎಲ್ಲೋ ಹತ್ತಿರದಲ್ಲಿ, ಎಕ್ಸಾಕ್ಟ್ ಲೊಕೇಶನ್ ಗೊತ್ತಿಲ್ಲ, ಸಮ್ವೇರ್ ನಿಯರ್ ಹೇಳ್ಬೋದು. ಬಟ್ ಈ ಥರ ಹೇಳಿದ್ರೆ ರಾಂಗ್. ಹಿ ಲಿವ್ಸ್ ನಿಯರ್ ಬೈ ದ ಸೆಂಟ್ರಲ್ ಬ್ಯಾಂಕ್. ನೋ, ನಿಯರ್ ಬೈ ಮುಂದೆ ಆಬ್ಜೆಕ್ಟ್ ಬೇಕಾಗಿಲ್ಲ, ರೈಟ್? ಆ್ಯಂಡ್ ಇನ್ನೊಂದು ಫ್ರೇಸ್ ಇದೆ ಇಂಗ್ಲೀಷ್ನಲ್ಲಿ ನೋಡಿ, ನೋವೇರ್ ನಿಯರ್. ಅದರ ಹತ್ರದಲ್ಲೂ ಕೂಡ ಇಲ್ಲ, ಆಸುಪಾಸಿನಲ್ಲೂ ಇಲ್ಲ ಅಂತೀವಲ್ವಾ ಕನ್ನಡದಲ್ಲಿ, ನೋವೇರ್ ನಿಯರ್. ಹಿ ಲುಕ್ಸ್ ನೋವೇರ್ ನಿಯರ್ 50. ಅಂದರೆ ಅವ್ರಿಗೆ 50 ಆಗಿರೋ ಥರ ಕಾಣಿಸೋದೇ ಇಲ್ಲ. ಸೊ ಹಿ ಈಸ್ ನೋವೇರ್ ನಿಯರ್ 50 ಅಂತ ಹೇಳ್ತಾ ಇದ್ದೀವಿ. ಅರ್ಥ ಆಯ್ತಲ್ಲ? ಇನ್ನೊಂದು ನೋಡಿ, ದ ಪ್ರಾಜೆಕ್ಟ್ ಈಸ್ ನೋವೇರ್ ನಿಯರ್ ಫಿನಿಶ್ಡ್. ದ ಪ್ರಾಜೆಕ್ಟ್ ಈಸ್ ಫಿನಿಶ್ಡ್. ದ ಪ್ರಾಜೆಕ್ಟ್ ಈಸ್ ನಾಟ್ ಫಿನಿಶ್ಡ್. ದ ಪ್ರಾಜೆಕ್ಟ್ ಈಸ್ ನೋವೇರ್ ನಿಯರ್ ಫಿನಿಶ್ಡ್. ಅಂದರೆ ಫಿನಿಶ್ ಆಗಿರೋ ಸ್ಟೇಟಿಗೆ ಬಂದೇ ಇಲ್ಲ, ಅದು ಅದರ ಹತ್ರದಲ್ಲೂ ಇಲ್ಲ. ಅಂದರೆ ಇನ್ನೂ ಮಾಡೋದು ತುಂಬ ಇದೆ ಕೆಲಸ. ಇಟ್ಸ್ ನೋವೇರ್ ನಿಯರ್ ದ ಕಲರ್ ಐ ಆಮ್ ಲುಕಿಂಗ್ ಫಾರ್. ಅಂದರೆ ನಾನು ಯಾವುದೋ ಒಂದು ಕಲರ್ ಶರ್ಟ್ ಹುಡುಕ್ತಾ ಇದ್ದೀನಿ, ಬಟ್ ಅವ್ರು ಯಾವುದೋ ಬೇರೆ ತೋರಿಸಿದ್ರು. ಅವಾಗ ನಾನು ಹೇಳ್ತೀನಿ, ಇದು ನಾನು ಹುಡುಕ್ತಿರೋ ಕಲರ್ಗೆ ಹತ್ತಿರದಲ್ಲೂ ಇಲ್ಲ. ಇಟ್ಸ್ ನೋವೇರ್ ನಿಯರ್ ದ ಕಲರ್ ವಿಚ್ ಐ ಆಮ್ ಲುಕಿಂಗ್ ಫಾರ್. ವಿಚ್ ಅನ್ನೋ ವರ್ಡ್ನ ಸ್ಕಿಪ್ ಮಾಡ್ಬೋದು. ಯುವರ್ ಆನ್ಸರ್ ಈಸ್ ನೋವೇರ್ ನಿಯರ್ ದ ಕರೆಕ್ಟ್ ಒನ್. ನೀನು ಕೊಟ್ಟಿರೋ ಆನ್ಸರ್ ಕರೆಕ್ಟ್ ಆನ್ಸರ್ ಹತ್ತಿರದಲ್ಲೂ ಇಲ್ಲ. ಸೊ ತುಂಬ ಸರಿ ಮ್ಯಾಥ್ಸ್ನಲ್ಲಿ ಒಂದು ರೈಟ್ ಆನ್ಸರ್ ಇರುತ್ತೆ, ಬಟ್ ನಿಮ್ಮ ಆನ್ಸರ್ನಲ್ಲಿರೋ ನಂಬರ್ಗೂ ಆ ನಂಬರ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಅವಾಗ ಹೇಳ್ಬೋದಲ್ಲ, ನೆನ್ಪಿಟ್ಕೊಳ್ಳಿ. ಈ ಥರನೂ ಸೆಂಟೆನ್ಸ್ ಮಾಡ್ಬೋದು ನೀವು. ಸೊ ಗೊತ್ತಾಯ್ತಲ್ಲ, ಎಲ್ಲದನ್ನ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಇಂಗ್ಲೀಷ್ ಕಲಿಯೋದಕ್ಕೆ ಕಷ್ಟಪಡ್ತಾರೆ ಎಲ್ಲರಿಗೂ ಈ ವಿಡಿಯೋಸ್ನ ಶೇರ್ ಮಾಡಿ ಪ್ಲೀಸ್. ಆ್ಯಂಡ್ ನೀವೇನಾದರೂ ಹೊಸದು ಕಲ್ತಿದ್ದೀರಾ ಅಂತ ಅನಿಸಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು.